ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಇನ್ನು ನಾವು ಮಾರ್ನಿಂಗ್ ಎಷ್ಟೋ ಸಲ ಸ್ಕಿನ್ ಕೇರ್ ರೂಟೀನ್ನ ಫಾಲೋ ಮಾಡೋದನ್ನೇ ಮರೆತುಬಿಟ್ಟಿರ್ತೀವಿ. ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ನಾವು ಸ್ಕಿನ್ ಕೇರ್ ಎವ್ರಿಡೇ ಅಥವಾ ರೆಗ್ಯುಲರ್ ಆಗಿ ಫಾಲೋ ಮಾಡೋದ್ರಿಂದ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಾಗೋದ್ರ ಜೊತೆಗೆ ಗ್ಲೋ ಆಗ್ತಾ ಬರುತ್ತೆ. ಇದರಿಂದ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಬೂಸ್ಟ್ ಆಗ್ತಾ ಬರುತ್ತೆ. ಮಾಡೋಕ್ಕಿಂತ ಮುಂಚೆ ಫೇಸ್ ವಾಶಿಂದ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಾನಿಲ್ಲಿ ಫೇಸ್ನ 2-3 ನಿಮಿಷಗಳ ಕಾಲ ವಾಶ್ ಮಾಡ್ಕೊಳ್ತಿದ್ದೀನಿ. 2-3 ನಿಮಿಷಗಳ ಕಾಲ ವಾಶ್ ಮಾಡ್ಕೊಳ್ಳೋದ್ರಿಂದ ಇನ್ನು 2-3 ನಿಮಿಷ ಫೇಸ್ನ ವಾಶ್ ಮಾಡ್ಕೊಳ್ಳೋದ್ರಿಂದ ಡೀಪಾಗಿ ಕ್ಲೆನ್ಸ್ ಆಗುತ್ತೆ. ಆ್ಯಂಡ್ ಟವಲಿಂದ ಟ್ಯಾಪ್ ಮಾಡ್ಕೋಬೇಕು. ಫೇಸ್ ವಾಶ್ ಆದ ನಂತರ ಫೇಸ್ ಸ್ಕ್ರಬ್ ಮಾಡ್ಕೋಬೇಕು. ಫೇಸ್ ಸ್ಕ್ರಬ್ ಮಾಡೋದ್ರಿಂದ ಫೇಸಲ್ಲಿರುವಂತಹ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಕಂಪ್ಲೀಟಾಗಿ ರಿಮೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದನ್ನು ವಾರಕ್ಕೆ 2-3 ಬಾರಿ ಉಪಯೋಗಿಸ್ತಾ ಬರೋದ್ರಿಂದ ಫೇಸಲ್ಲಿ ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ಹಾಗೂ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ನ ಕಂಪ್ಲೀಟಾಗಿ ಫೇಸ್ನ ವೆಟ್ ಮಾಡ್ಕೊಂಡಿರಬೇಕು. ನಂತರ ಸರ್ಕ್ಯುಲರ್ ಮೋಷನಲ್ಲಿ ಸ್ಕ್ರಬ್ ಮಾಡ್ತಾ ಬರಬೇಕು. ಸ್ಕ್ರಬ್ ಮಾಡುವಾಗ ತುಂಬ ಹಾರ್ಷಾಗಿ ಮಾಡೋಕ್ಕೆ ಹೋಗಬಾರ್ದು. ನಿಧಾನವಾಗಿ ಸರ್ಕ್ಯುಲರ್ ಮೋಷನಲ್ಲಿ ಸ್ಕ್ರಬ್ ಮಾಡ್ತಾ ಬರಬೇಕು. 10-15 ನಿಮಿಷಗಳ ಕಾಲ ನಿಧಾನವಾಗಿ ಸ್ಕ್ರಬ್ ಮಾಡ್ತಾ ಬರಬೇಕು. ಹೀಗೆ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ತಾ ಬರುತ್ತೆ. ಆಫ್ಟರ್ ಫೇಸ್ ಸ್ಕ್ರಬ್ ನಾನು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಇಂಡಸ್ ವ್ಯಾಲಿ ಬಯೋ ಆರ್ಗ್ಯಾನಿಕ್ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿಯಾದಂತಹ ಕೆಮಿಕಲ್ ಇಲ್ಲ, 100% ನ್ಯಾಚುರಲ್ ಇದೆ. ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂದರೆ, ಒಂದು ಬೌಲ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ಆಲ್ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು. ಫೇಸ್ ಮಾಸ್ಕ್ನ ವಾರಕ್ಕೆ 3 ಬಾರಿ ಉಪಯೋಗಿಸುವುದರಿಂದ ಸೌಂದರ್ಯವನ್ನು ಹೆಚ್ಚಿಸುವುದಲ್ಲದೆ ಹೈಡ್ರೇಟ್ ಆಗಿರೋದಕ್ಕೂ ತುಂಬಾ ಹೆಲ್ಪ್ಫುಲ್ ಆಗಿದೆ. ಇದು ಫೇಸ್ನಲ್ಲಿರುವ ಹೆಚ್ಚುವರಿ ಎಣ್ಣೆಯನ್ನು ತೆಗೆದುಹಾಕುತ್ತೆ. ನೋಡಿದ್ರಲ್ಲ, ಫೇಸ್ ಮಾಸ್ಕ್ನ ವಾರಕ್ಕೆ 3 ಬಾರಿ ಯೂಸ್ ಮಾಡೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ. ಆಫ್ಟರ್ ಫೇಸ್ ಪ್ಯಾಕ್ ಲಿಪ್ ಸ್ಕ್ರಬ್ನ ಯೂಸ್ ಮಾಡ್ಕೊಳ್ತಿದ್ದೀನಿ. ಲಿಪ್ ಸ್ಕ್ರಬ್ ಯೂಸ್ ಮಾಡೋದ್ರಿಂದ ಲಿಪ್ಪಲ್ಲಿರುವಂತಹ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇವಾಗ ಕಂಪ್ಲೀಟಾಗಿ ಡ್ರೈ ಆಗಿದೆ.
ಇದನ್ನು 2 ನಿಮಿಷಗಳ ಕಾಲ ಸರ್ಕ್ಯುಲರ್ ಮೋಷನಿಂದ ಮಸಾಜ್ ಮಾಡ್ತಾ ಬಂದರೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ತುಂಬಾ ಸಾಫ್ಟಾಗಿ ಫೀಲ್ ಆಗ್ತಾ ಇದೆ. ಆ್ಯಂಡ್ ಇದಾದ ನಂತರ ಫೇಸ್ ಸಿರಮ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಸ್ಕಿನ್ ಟೋನ್ಗೆ ಯಾವುದು ಸೂಟೇಬಲ್ ಆಗುತ್ತೋ ನೀವು ಅದನ್ನೇ ಚೂಸ್ ಮಾಡ್ಕೊಳ್ಳಿ. ಇನ್ನು ಸಿರಮ್ನ 2 or 3 ಡ್ರಾಪ್ಸ್ನ ಹಾಕಿ ಅಪ್ಲೈ ಮಾಡ್ಕೊಳ್ಬೋದು. ಇನ್ನು ಸಿರಮ್ನ ಅಪ್ಲೈ ಮಾಡೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೋಡೋದಾದರೆ, ಇದು ಏಜಿಂಗ್ ಪ್ರಾಬ್ಲಮ್ನ ಕಡಿಮೆ ಮಾಡೋದಲ್ಲದೆ ಚರ್ಮಕ್ಕೆ ಇನ್ಸ್ಟೆಂಟ್ ಗ್ಲೋ ಕೊಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಕೆಲವೊಬ್ಬರಿಗೆ ಡೌಟ್ಸ್ ಇರುತ್ತೆ ಸಿರಮ್ನ ಎಷ್ಟು ಸಲ ಅಪ್ಲೈ ಮಾಡ್ಕೊಳ್ಬೋದು ಅಂತ. ಇದನ್ನು 2 times ಅಪ್ಲೈ ಮಾಡ್ಕೊಳ್ಬೋದು. ಮಾರ್ನಿಂಗ್ ಹಾಗೂ ನೈಟ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ತುಂಬಾ ಚೆನ್ನಾಗಾಗ್ತಾ ಬರುತ್ತೆ. ಆಫ್ಟರ್ ಸಿರಮ್ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ತುಂಬಾ ಹೈಡ್ರೇಟ್ ಆಗಿರೋದಕ್ಕೆ ಸಹಾಯ ಮಾಡುತ್ತೆ. ಆಫ್ಟರ್ ಮಾಯಿಶ್ಚರೈಸರ್ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೋಬೇಕು. ನಿಮ್ಮ ಸ್ಕಿನ್ ಟೋನ್ಗೆ ಯಾವ ಸನ್ಸ್ಕ್ರೀನ್ ಸೂಟೇಬಲ್ ಆಗುತ್ತೋ ನೀವು ಅದನ್ನೇ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬನ್ನಿ. ಆ್ಯಂಡ್ ಇದನ್ನು ಬೆನಿಫಿಟ್ಸ್ ನೋಡೋದಾದರೆ, ಸನ್ಸ್ಕ್ರೀನ್ ಸೂರ್ಯನ UV ಕಿರಣಗಳಿಂದ ರಕ್ಷಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಚರ್ಮದ ಕ್ಯಾನ್ಸರ್ನನ್ನು ಕೂಡ ತಡೆಗಟ್ಟಲು ಸಹಾಯ ಮಾಡುವುದಲ್ಲದೆ ಸನ್ಬರ್ನನ್ನು ಕೂಡ ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಲಿಪ್ ಬಾಮ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ.
ಲಿಪ್ ಬಾಮ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಲಿಪ್ನ ಹೈಡ್ರೇಟ್ ಆಗಿಡೋದಲ್ಲದೆ ಇದು ಡ್ರೈನೆಸ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ.